ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಮಾಡುವಂತಹ ನಮಸ್ಕಾರಗಳು. ಇವತ್ತು ಡೇ 3 100 ದಿನ 100 ಕೃಷಿಯ ಸಮಸ್ಯೆಗಳು ಅಂತಕ್ಕಂತಹ ಒಂದು ಸೀರೀಸಲ್ಲಿ ನಾವು ಇದ್ದೀವಿ. ಇವತ್ತು ಟೊಮೆಟೊ ಬೆಳೆಯಲ್ಲಿ ಈ ಒಂದು ವರ್ಷ ಏನು ಅತಿ ಹೆಚ್ಚು ನಷ್ಟವನ್ನು ಉಂಟು ಮಾಡಿದೆ ಆ ಒಂದು ರೋಗದ ಬಗ್ಗೆ ಡಿಸ್ಕಷನ್ನ ಮಾಡೋಣ. ಅದು ಯಾವುದು ಅಂತ ಹೇಳಿ ತಮಗೆ ಎಲ್ಲರೂ ಕೂಡ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಈ ವೈರಸ್ ಇಂದ ಉಂಟಾಗ್ತಾ ಇರ್ತಕ್ಕಂತಹ ರೋಗ. ಹೌದಾ? ಟೊಮೆಟೊದಲ್ಲಿ ಬರುವಂತಹ ವೈರಲ್ ಡಿಸೀಸಸ್ಗಳ ಬಗ್ಗೆ ಡಿಸ್ಕಷನ್ನ ಮಾಡೋಣ. ಇದನ್ನಾಗಿ ಕೂಡ ತುಂಬಾ ಜನ ಏನು ನೀವು ಪೆಸ್ಟಿಸೈಡ್ ಶಾಪ್ಗಳಿಗೆ ಹೋಗ್ತಾ ಇದ್ದೀರಾ, ಅವರು ಸರಿಯಾದಂತಹ ಸಜೆಷನ್ಗಳನ್ನ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ಯಾವ ವೈರಸ್ ಅಂತ ಗಮನಿಸುವಲ್ಲಿ ಅವ್ರಿಗೇನೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ 4 ರೀತಿಯಾದಂತಹ ವೈರಸ್ಗಳು ಇದರಲ್ಲಿ ಬರ್ತಾ ಇದೆ. ಯಾವ್ಯಾವುದಪ್ಪ ಆ 4 ರೀತಿಯಾದಂತಹ ವೈರಸ್ಗಳು? ಒಂದೊಂದಾಗಿನೇ ಡಿಸ್ಕಷನ್ ಮಾಡೋಣ. ಅವುಗಳು ಬಂದ್ರೆ ಯಾವ ರೀತಿಯಾದ ಸಿಂಪ್ಟಮ್ಸ್ಗಳಿರುತ್ತೆ, ಮತ್ತೆ ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಸಂಪೂರ್ಣವಾಗಿ ಡಿಸ್ಕಷನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಹಾಗಾದ್ರೆ ಪ್ರಾರಂಭ ಮಾಡೋಣ. ಯಾವ 4 ವೈರಸ್ಗಳು? ಹೌದಾ? ನೋಡಿ, ಪ್ರಮುಖವಾಗಿ ಟೊಮ್ಯಾಟೊ ಯೆಲ್ಲೋ ಲೀಫ್ ವೈರಸ್ ಅಂತ ಬರ್ತದೆ. ಹೌದಾ? ಅದನ್ನ ವೈಟ್ ಫ್ಲೈ ಅಂದ್ರೆ ಬಿಳಿ ಜಿಟ್ಟೆ ಅಂತ ಏನ್ ಹೇಳ್ತೀರಾ, ಆ ಒಂದು ಕೀಟ ಪ್ರಸರಣವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತದೆ. ಆ ಒಂದು ವೈಟ್ ಫ್ಲೈ ಸರಿಸುಮಾರು 14ರಿಂದ 40 ದಿನಗಳ ಒಂದು ಜೀವಿತಾವಧಿಯನ್ನ ಹೊಂದಿದೆ ಅಥವಾ ಜೀವನ ಚಕ್ರವನ್ನ ಹೊಂದಿದೆ. ಹಾಗಾಗಿ ಇಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾಗಿರೋದು ರೋಗವನ್ನಲ್ಲ, ಬದಲಾಗಿ ವೈಟ್ ಫ್ಲೈ ಅನ್ನ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಂತರ ಟೊಮೆಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತ ಬರುತ್ತೆ. ಇದನ್ನ ಥ್ರಿಪ್ಸ್ಗಳು ಏನು ಅಂತ ಮಾತಾಡ್ತೀವಿ, ಅವುಗಳು ಈ ಒಂದು ರೋಗವನ್ನು ಪ್ರಸರಣ ಮಾಡುವಂತಹ ಒಂದು ಕ್ರಿಯೆಯನ್ನ ನಡೆಸ್ಕೊಡ್ತವೆ. ಈ ಥ್ರಿಪ್ಸ್ಗಳ ಲೈಫ್ ಸೈಕಲ್ ಕೂಡ ಬೇಸ್ಡ್ ಆನ್ ವೆದರ್ ನಮಗೆ 12ರಿಂದ 20 ದಿನದ ತನಕ ಹೋಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೇನೆ ಕುಕುಂಬರ್ ಮೊಸಾಯಿಕ್ ವೈರಸ್ ಅಂತ ಬರುತ್ತೆ. ಅದನ್ನ ಅಪಿಡ್ಸ್ಗಳು ಏನ್ ಮಾಡ್ತಾ ಹೋಗುತ್ತೆ, ಟ್ರಾನ್ಸ್ಮಿಟ್ ಮಾಡ್ತಾ ಹೋಗುತ್ತೆ. ಅದನ್ನು ಕೂಡ ಅಷ್ಟೇನೆ ಸರಿಸುಮಾರು 7ರಿಂದ 10 ದಿನಗಳ ಜೀವಿತಾವಧಿಯನ್ನ ಹೊಂದಿದೆ. ಹಾಗೇನೆ ಇನ್ನೊಂದು ತುಂಬಾ ಪ್ರಮುಖವಾಗಿರುವಂತಹ ವೈರಸ್ ಯಾವುದು ಅಂತ ಹೇಳಿದ್ರೆ ಟೊಬ್ಯಾಮೊ ವೈರಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ಅಷ್ಟೇನೆ ಇದನ್ನ ಯಾವುದೇ ರೀತಿಯಾದಂತಹ ಇನ್ಸೆಕ್ಟ್ಗಳು ಟ್ರಾನ್ಸ್ಮಿಟ್ ಮಾಡಲ್ಲ, ಬದಲಾಗಿ ನಾವೇನಾದ್ರೂ ಇನ್ಫೆಕ್ಟೆಡ್ ಸೀಡ್ಸ್ಗಳನ್ನ ಅಂದ್ರೆ ಬೀಜಗಳನ್ನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ಮೆಕ್ಯಾನಿಕಲ್ ಆಗಿ ಏನಾದ್ರೂ ಈಗ ಪ್ರೂನಿಂಗ್ ಅನ್ನ ಮಾಡ್ತಾ ಇರ್ತೀವಿ, ಕೆಳಗಡೆ ಭಾಗದ ಎಲೆಗಳನ್ನ ತೆಗಿತಾ ಇರ್ತೀವಿ, ಆ ಸಂದರ್ಭದಲ್ಲಿ ಏನಾಗುತ್ತೆ, ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಾ ಇಷ್ಟು ತಿಳ್ಕೊಳ್ಳಿ. ಅದಾದ ನಂತರ ಒಂದೊಂದಾಗಿನೇ ಆಯಾ ಒಂದು ವೈರಸ್ಗಳ ಗುಣಲಕ್ಷಣಗಳನ್ನ ಅನ್ನೋದಕ್ಕಿಂತ ಆ ವೈರಸ್ಗಳ ಅಟ್ಯಾಕ್ ಆದ್ರೆ ಗಿಡಗಳಲ್ಲಿ ಯಾವ ರೀತಿಯಾದಂತಹ ರೋಗದ ಲಕ್ಷಣಗಳನ್ನು ತೋರಿಸುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೊಬ್ಯಾಕೊ ಯೆಲ್ಲೋ ಲೀಫ್ ವೈರಸ್. ಹೌದಾ? ಟೊಬ್ಯಾಕೊ ಯೆಲ್ಲೋ ಲೀಫ್ ವೈರಸ್ ಡ್ಯಾಮೇಜ್ ಅದ್ರ ಹೆಸರೇ ಹೇಳ್ತಾ ಇದೆ, ಸಿಂಪಲ್. ಎಲೆಗಳೇನಾಗುತ್ತೆ, ಸಣ್ಣದಾಗ್ತಾ ಹೋಗುತ್ತೆ, ತನ್ನ ಹಸಿರು ಬಣ್ಣವನ್ನ ಕಳ್ಕೊಳ್ಳುತ್ತೆ. ಓಕೆ, ನಾವೇನ್ ಹೇಳ್ತೀವಿ, ಇರ್ರೆಗ್ಯುಲರ್ ಯೆಲ್ಲೋಯಿಂಗ್ ಅಂತ ಹೇಳ್ತೀವಿ. ಎಲೆಗಳು ಮುರುಟಾಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಸುಕ್ಕು ಕಟ್ಟೋದನ್ನ ನೋಡ್ತಾ ಹೋಗ್ತೀವಿ. ಇದೆಲ್ಲದರ ಜೊತೆಯಲ್ಲಿ ಹೌದಾ, ಹೂಗಳು ಉದುರೋಗುತ್ತೆ, ಕಾಯಿಗಳು ಬರೋದಿಲ್ಲ. ಹೌದಾ? ಇದು ತುಂಬಾ ಪ್ರಮುಖವಾದಂತಹ ಇದರಲ್ಲಿರ್ತಕ್ಕಂತಹ ಗುಣಲಕ್ಷಣಗಳಾಗಿದೆ. ಹೌದಾ? ಹಾಗೇನೆ ಸ್ವಲ್ಪ ಮುಂದೆ ಹೋದ್ರೆ ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟೆಡ್ ವೈರಸ್. ಓಕೆ, ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತ ಏನ್ ಹೇಳ್ತೀವಿ, ಇದ್ರ ಹೆಸರಲ್ಲೇ ಇದೆ ಸ್ಪಾಟೆಡ್. ಹೌದಾ? ಅಂದ್ರೆ ಸಿಂಪಲ್, ಎಲೆಗಳ ಮೇಲ್ಭಾಗದಲ್ಲಿ ನಮಗೆ ವೃತ್ತಾಕಾರದ ಒಂದು ಚುಕ್ಕಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆ ವೃತ್ತಾಕಾರದ ಚುಕ್ಕಿಗಳಲ್ಲಿ ಆಲ್ಟರ್ನೇಟ್ ರಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಜಸ್ಟ್ ಲೈಕ್ ನಮ್ಗೆ ಈ ಟಾರ್ಗೆಟ್ ಬೋರ್ಡ್ ನಾವೇನ್ ಇಡ್ತೀವಲ್ಲ, ಬಾಣ ಹೊಡೆಯೋದಕ್ಕೆ ಒಂದು ರೌಂಡ್ ಆಗಿರೋದನ್ನ ನಾವು ಯೂಸ್ ಮಾಡ್ತೀವಲ್ವಾ, ಆ ತರದ ಒಂದು ಚುಕ್ಕಿಯನ್ನು ನೋಡ್ತಾ ಹೋಗ್ತೀವಿ. ಆ ನಂತರ ಎಲೆಗಳು ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಸಂಪೂರ್ಣವಾಗಿ ಬಾರ್ಡರ್ಗಳಿಂದ ಒಣಗ್ತಾ ಬರುತ್ತೆ. ವಿತಿನ್ ನೋ ಟೈಮ್ 2ರಿಂದ 3 ದಿನಗಳ ಒಳಗಾಗಿ ಗಿಡ ಸಂಪೂರ್ಣವಾಗಿ ಒಣಗೋಗುತ್ತೆ. ಇದು ಒಂದು. ಎರಡನೇದು, ಇವನ್ ಯಾವ ಸ್ಟೇಜಲ್ಲಿ ಬಂದ್ರೂ ಸಹ ಓಕೆ, ಹೂಗಳು ಉದುರೋಗೋದನ್ನು ನೋಡ್ತೀರಾ, ಕಾಯಿಗಳು ಉದುರೋಗೋದನ್ನು ನೋಡ್ತೀರಾ. ಇದು ತುಂಬಾ ಪ್ರಮುಖವಾಗಿರುವಂತಹ ಒಂದು ರೋಗದ ಲಕ್ಷಣ. ಹಾಗೇನೆ ಕುಕುಂಬರ್ ಮೊಸಾಯಿಕ್ ವೈರಸ್ ಮತ್ತೆ ಟೊಬ್ಯಾಮೊ ವೈರಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದರಲ್ಲೂ ಕೂಡ ಅಷ್ಟೇ. ಕುಕುಂಬರ್ ಮೊಸಾಯಿಕ್ ವೈರಸ್ ಅಲ್ಲಿ ನಿಮ್ಗೆ ಸ್ಪಾಟ್ ಕಾಣೋದಿಲ್ಲ, ಆದ್ರೆ ಟೊಬ್ಯಾಮೊ ವೈರಸ್ ಅಲ್ಲಿ ನಿಮ್ಗೆ ಸ್ಪಾಟ್ ಕಾಣುತ್ತೆ. ಓಕೆ, ಕಪ್ಪು ಬಣ್ಣ ಅಥವಾ ಕಂದು ಬಣ್ಣದ ಚುಕ್ಕಿಗಳು ಅಲ್ಲಲ್ಲಿ ಎಲೆಗಳ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಎಲೆಗಳು ಆ ಒಂದು ಚುಕ್ಕಿಗಳು ದೊಡ್ಡದಾಗ್ತಾ ಹೋದಾಗೆ ಆ ಎಲೆಗಳು ಉದುರು ಹೋಗೋದನ್ನ ತಾವು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಇಮ್ಮೆಚೂರ್ ಲೀಫ್ ಫಾಲ್ ಅಂತ ಹೇಳ್ತೀವಿ. ಎಲೆಗಳ ಸೈಜ್ ಕಡಿಮೆ ಆಗುತ್ತೆ, ಎಲೆಗಳು ಏನಾಗುತ್ತೆ, ಶೇಪ್ ಅನ್ನ ಕಳ್ಕೊಳ್ತವೆ. ಶೇಪ್ ಅನ್ನ ಯಾವಾಗ ಕಳ್ಕೊಳ್ತವೆ, ಅದಕ್ಕೆ ಬೇಕಾದಂತಹ ಸಾಕಷ್ಟು ಪ್ರಮಾಣದ ಆಹಾರವನ್ನು ಉತ್ಪಾದನೆ ಮಾಡುವಲ್ಲಿ ಅವುಗಳು ಹಿಂದೇಟಾಗ್ತವೆ. ಹೌದಾ? ಫೋಟೋಸಿಂಥಸಿಸ್ ಹಾಳಾಗುತ್ತೆ, ಗಿಡ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಗಿಡ
ಬೆಳವಣಿಗೆ ಯಾವುದೇ ಹಂತದಲ್ಲಿ ಇದ್ರೂ ಕೂಡ ಹಾನಿಯಾಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಹಾಗೇನೆ ಹಾಗಾದ್ರೆ ಈ ಒಂದು ರೋಗವನ್ನು ನಿರ್ವಹಣೆ ಮಾಡೋದು ಹೇಗೆ? ಮೊದಲೇ ಹೇಳಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಬರೀ ಕೆಮಿಕಲ್ಗಳು ಹೇಳಲ್ಲ. ಓಕೆ, ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಮಗ್ರ ರೋಗ ನಿರ್ವಹಣೆಯನ್ನು ಹೇಳ್ತೀನಿ, ಒಂದೊಂದಾಗಿ ಸರಿಯಾಗಿ ಕೇಳಿಸ್ಕೊಡ್ರಿ, ಫಾಲೋ ಮಾಡ್ಕೊಳ್ಳಿ. ಓಕೆ, ಮೊದಲನೇದು ನಾವು ಮಾಡಬೇಕಾಗಿರುವಂಥದ್ದು ತುಂಬಾ ಕೇರ್ಫುಲ್ ಆಗಿ ಮಾಡೋದು. ಈ ಹಂತದಲ್ಲಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನು ಯಾವ ಹಂತದಲ್ಲೂ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ತಿಳ್ಕೊಳ್ರಿ. ಮೊದಲು ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ರೆಸಿಸ್ಟೆಂಟ್ ತಳಿಗಳನ್ನ ಬಳಸುವಂಥದ್ದು, ಮತ್ತೆ ಅದರಲ್ಲಿ ಇರ್ತಕ್ಕಂತಹ ಸರ್ಟಿಫೈಡ್ ಸೀಡ್ಸ್ ಅನ್ನೇ ಬಳಸಬೇಕು. ಓಕೆ, ನಿಮ್ಗೆ ಇಷ್ಟ ಬಂದಾಗೆ ಲೋಕಲ್ ಅಲ್ಲಿ ಈಗ 800 ರೂಪಾಯಿ ಸಿಗೋ ಬೀಜ 600 ರೂಪಾಯಿ ಸಿಗ್ತಾ ಇದೆ ಅಂತ ತಕ್ಷಣ ತಂದು ಹಾಕೋದನ್ನ ಫಸ್ಟ್ ನಿಲ್ಲಿಸ್ರಿ. ಯಾಕಂತ ಹೇಳಿದ್ರೆ ಈ ರೋಗಗಳು ನಿಮ್ಗೆ ಬೀಜದ ಮುಖಾಂತರ ಬಂತು ಅಂತ ಹೇಳಿದ್ರೆ ನಾವು ತಲೆ ಕೆಳಗಾಗಿ ನಿಂತ್ಕೊಂಡ್ರು ಕಂಟ್ರೋಲ್ ಮಾಡಕ್ ಆಗಲ್ಲ. ದಯವಿಟ್ಟು ಇದನ್ನ ತಲೆಯಲ್ಲಿ ಇಟ್ಕೊಳ್ರಿ. ಓಕೆನಾ? ಉತ್ತಮ ಗುಣಮಟ್ಟದ ಸರ್ಟಿಫೈಡ್ ಬೀಜಗಳನ್ನು ತಂದ್ಬಿಟ್ಟು ಹಾಕೋದನ್ನ ಪ್ರಾರಂಭ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಯಾನಿಟೇಷನ್ ಅಂದ್ರೆ ಏನು? ಸಿಂಪಲ್ ಅಣ್ಣ. ಕಳೆಗಳನ್ನ ಯಾರಾದ್ರೂ ಬಿಟ್ಕೊಳ್ತಾ ಇದ್ದೀರಾ? ದಯವಿಟ್ಟು ಅಗಲ ಎಲೆಗಳ ಕಳೆಗಳು ಅಂದ್ರೆ ಸಾಮಾನ್ಯವಾಗಿ ಸೊಲ್ನೇಷಿಯಸ್ ಫ್ಯಾಮಿಲಿ ಕಳೆಗಳು ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಸಾಮಾನ್ಯವಾಗಿ ಅಗಲ ಎಲೆಗಳು, ನಮಗೆ ಟೊಮೆಟೊ ತರಾನೇ ಕಾಣುವಂಥದ್ದು ಅಥವಾ ಕ್ಯಾಪ್ಸಿಕಮ್ ತರಾನೇ ಕಾಣುವಂಥದ್ದು, ಅವೆಲ್ಲ ಅದೇ ಫ್ಯಾಮಿಲಿ ಇರ್ತವೆ. ಆ ಕಳೆಗಳನ್ನ ದಯವಿಟ್ಟು ಬಿಟ್ಕೋಬೇಡ್ರಿ. ಅವುಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ರಿ, ತೆಗೆದು ಹಾಕ್ರಿ. ಯಾಕಂತ ಹೇಳಿದ್ರೆ ಯಾವಾಗ ನಿಮ್ಮ ಬೆಳೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಆ ವೈರಸ್ಗಳು ಆ ಒಂದು ಗಿಡಗಳಲ್ಲಿ ವಾಸವನ್ನ ಮಾಡ್ತಾ ಇರ್ತವೆ. ಯಾವಾಗ ನೀವು ಬೆಳೆಗಳನ್ನ ಹಾಕ್ತೀರಾ ಇಮಿಡಿಯೇಟ್ ಆಗಿ ನಿಮ್ಮ ಬೆಳೆಗಳಿಗೆ ಶಿಫ್ಟ್ ಆಗ್ತಾವೆ, ನಿಮ್ಮ ಬೆಳೆನ ಹಾಳು ಮಾಡ್ತಾವೆ. ಅದಕ್ಕೆ ದಯವಿಟ್ಟು ಏನ್ ಮಾಡ್ರಿ, ಆ ಕಳೆಗಳನ್ನ ಬಿಡದಂಗ ತೆಗೆದು ಹಾಕ್ರಿ. ಮೂರನೇದು ಪೆಸ್ಟ್ ಮಾನಿಟರಿಂಗ್. ಎಷ್ಟು ಅದ ಸರ ಇನ್ಸೆಕ್ಟ್ ಪೆಸ್ಟ್, ಅದನ್ನ ನಾವೆಷ್ಟು ಹೆಂಗ್ ತಿಳ್ಕೊಬೇಕಂತ ಹೇಳಿದ್ರೆ ನಿಮ್ಗೆ ವೈಟ್ ಫ್ಲೈ ಮತ್ತೆ ಅಪಿಡ್ಸ್ಗೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಗಳು ಬರ್ತವೆ. ಹೌದಾ? ಹಳದಿ ಬಣ್ಣದ ಜಿಗುಟು ಬಲೆಗಳು ಅಂತ ಹೇಳ್ತೀವಿ, ಅವುಗಳನ್ನ ಹಾಕೊಳ್ರಿ. ಹಾಗೆ ಥ್ರಿಪ್ಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ನೀಲಿ ಬಣ್ಣದ ಜಿಗುಟು ಬಲೆಗಳು ಅಥವಾ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ಹಾಕೊಳ್ರಿ. ಸಾಧ್ಯ ಆದಷ್ಟು ಎಕರೆಗೆ ಒಂದು 8 ಹಾಕೊಳ್ಳೋದು ತುಂಬಾ ಒಳ್ಳೇದು. 4 ಹಾಕೋತೀವಿ 5 ಹಾಕೋತೀವಿ ನಿಮಗೆ ಬಿಟ್ಟಿದ್ದು, ನೀವು ಹಾಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದ್ದು, ನಿಮ್ ಕನ್ವೀನಿಯಂಟ್. ಓಕೆ, ಹಾಗೇನೆ ಕಲ್ಚರಲ್ ಬ್ಯಾರಿಯರ್ಸ್ ಗಳನ್ನ ಹಾಕುವಂಥದ್ದು. ಕಲ್ಚರಲ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ ಸಿಂಪಲ್ ಅಣ್ಣ. ಏನ್ ಮಾಡಿ, ನಿಮ್ಮ ಜಮೀನಿನ ಸುತ್ತ ಎತ್ತರವಾಗಿ ಬೆಳೆಯುವಂತ ಯಾವ್ದಾದ್ರು ಹುಲ್ಲಿನ ಜಾತಿ ಗಿಡಗಳು ಅಥವಾ ಈ ತೊಗರಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಬಿಳಿ ಜೋಳ ಆಗಿರ್ಬೋದು, ಅಂತವುಗಳನ್ನ ಒಂದು 4 ಸಾಲ ಹಾಕೊಳ್ಳೋಣ. ಯಾಕಂತ ಹೇಳಿದ್ರೆ ಈ ಒಂದು ಏನು ಸಕಿಂಗ್ ಪೆಸ್ಟ್ಗಳಿದೆ, ರಸ ಇನ್ನ ಇರುವಂತ ಕೀಟಗಳು ಸಾಮಾನ್ಯವಾಗಿ ನೆಲದಿಂದ 2 ಅಡಿ 3 ಅಡಿ ಎತ್ತರದಲ್ಲಿ ಹಾರ್ತಾ ಇರ್ತವೆ. ಅವುಗಳನ್ನ ಹಾಕೊಳ್ಳೋದ್ರಿಂದ ಆ ಒಂದು ಬ್ಯಾರಿಯರ್ಸ್ಗೆ ಬಂದು ಬಡ್ಕೊಂಡು ಅಲ್ಲೇ ಬಿದ್ದು ಹೋಗ್ತಾವೆ. ಅಲ್ಲಿಗೆ ನಿಮ್ದು ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. 70% ತನಕ ನಿಮ್ಗೆ ಏನಾಗ್ತದ, ಇನ್ಸೆಕ್ಟ್ ಇನ್ಸಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಹಾಗೇನೆ ನೀವೇನ್ ಮಾಡ್ಬೋದು, ಅಲ್ಯೂಮಿನಿಯಂ ಬಣ್ಣದ ಒಂದು ಈ ಮಲ್ಚಿಂಗ್ ಪೇಪರ್ ಗಳನ್ನ ಯೂಸ್ ಮಾಡುವಂಥದ್ದು. ಅದು ನಿಮ್ಗೆ ವೈಟ್ ಫ್ಲೈ ಮತ್ತೆ ಅಪಿಡ್ಸ್ ಅನ್ನ ದೂರ ಇಡ್ತದೆ. ಓಕೆನಾ? ಆದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸೀಸನ್ ಯಾವ ಸೀಸನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನೋಡ್ಕೊಂಡು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ನೀವೇನಾದ್ರೂ ಬೇಸಿಗೆ ಸಮಯದಲ್ಲಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ನೆಲಕ್ಕೆ ಹತ್ರ ಇರ್ತದೆ ಕಾಯಿಗಳು, ಆ ಕಾಯಿಗಳು ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಸುಟ್ಟು ಹೋಗೋದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಆ ಸಿಲ್ವರ್ ಕಲರ್ ಫಾಯಿಲ್ಗಳೇನಿದೆ ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡ್ತವೆ. ಹೆಚ್ಚಾಗಿ ರಿಫ್ಲೆಕ್ಟ್ ಮಾಡೋದ್ರಿಂದ ಕೆಳಗಿನ ಭಾಗದಲ್ಲಿ ಆ ಒಂದು ಸಸಿಗಳು ಒಣಗೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ. ಹಾಗೇನೆ ಪ್ರತಿ 20 ಸಾಲು ಟೊಮೆಟೊ ಹಾಕೊಂಡ್ಮೇಲೆ 1 ಸಾಲು ಖಾಲಿ ಬಿಡೋಣ ದಯವಿಟ್ಟು. ಯಾಕಂತ ಹೇಳಿದ್ರೆ ಗಾಳಿ ಎಷ್ಟು ಚೆನ್ನಾಗಿ ಆಡ್ತದೆ ಅಷ್ಟು ಹ್ಯೂಮಿಡಿಟಿ ಕಡಿಮೆ ಆಗ್ತದೆ. ಹ್ಯೂಮಿಡಿಟಿ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಈ ಒಂದು ಕೀಟಗಳ ಬಾಧೆನೂ ಕೂಡ ನಾವೇನ್ ಮಾಡ್ಬೋದು, ಕಡಿಮೆನ ಮಾಡಬಹುದು. ಹಾಗೇನೆ ಬಯೋಲಾಜಿಕಲ್ ಆಗಿ ಇದೆ ಮ್ಯಾನೇಜ್ಮೆಂಟ್ಸು, ಅವುಗಳನ್ನ ನೀವು ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಮಾಡ್ರಿ. ಆದ್ರೆ ತುಂಬಾ ಎಫೆಕ್ಟಿವ್ ಇಲ್ಲ. ನಾನು ಹೇಳುವಂಥದ್ದು ನನ್ನ ಧರ್ಮ, ನಾನು ಹೇಳ್ತಾ ಇದ್ದೀನಿ. ಯಾವ್ಯಾವುದು ಅಂತ ಹೇಳಿದ್ರೆ ಲೇಡಿ ಬರ್ಡ್ ಬೀಟಲ್ಗಳನ್ನ ರಿಲೀಸ್ ಮಾಡುವಂಥದ್ದು, ಹೌದಾ, ಅಥವಾ ಲೇಸ್ ವಿಂಗ್ಸ್ ಅಂತ ಬರುತ್ತೆ ಅವುಗಳನ್ನ ರಿಲೀಸ್ ಮಾಡುವಂಥದ್ದು, ಅಥವಾ ಎಂಟಮೋ ಪ್ಯಾಥೋಜೆನಿಕ್ ಫಂಗಸ್ಗಳು ಕೂಡ ಬರುತ್ತೆ. ಕೆಲವೊಂದಿಷ್ಟು ಬೆವೇರಿಯಾ ಬೆಸಿಯಾನ ಅಂತ ಬರುತ್ತೆ, ಅಥವಾ ಮೆಟ್ರೈಸಿಯಂ ಅನಿಸೋಪ್ಲೆ ಅಂತ ಬರುತ್ತೆ. ಅವುಗಳನ್ನ ತಾವು ಸಿಂಪಡಣೆ ಮಾಡೋದ್ರಿಂದ ಈ ಪ್ಯಾಥೋಜನ್ಗಳು ಏನ್ ಮಾಡುತ್ತೆ, ಆ ಒಂದು ಕೀಟಗಳನ್ನ ತಿಂದು ಹಾಕುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅದನ್ನ ಬಿಟ್ಟು ಇನ್ನೇನು ನಮ್ಗೆ ಇದೇ ಇದೆ, ಯಾವುದು ಕೆಮಿಕಲ್ ಮ್ಯಾನೇಜ್ಮೆಂಟ್ ಮತ್ತೆ ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ಗಳು ಟ್ರಾನ್ಸ್ಮಿಟ್ಗಳಾಗೋದನ್ನ ತಪ್ಪಿಸುವಂಥದ್ದು, ಹೌದಾ. ಕೆಮಿಕಲ್ ರೊಟೇಷನ್ ಅನ್ನ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗೆ ಪ್ರಾಪರ್ ಟ್ರೈನಿಂಗ್ ಅನ್ನ ಮಾಡಬೇಕು. ಅಂದ್ರೆ ನಾವೀಗ ಎಲ್ಲಾ ಟೊಮೆಟೊಗಳು ಏನ್ ಬೆಳಿತಾ ಇದೀವಿ ಆಲ್ಮೋಸ್ಟ್ ಆಲ್ ಆರ್ ಇಂಡಿಟರ್ಮಿನೇಟ್ ವೆರೈಟೀಸ್ ಇಫ್ ಐ ಆಮ್ ನಾಟ್ ರಾಂಗ್. ಅಂದ್ರೆ ನಮ್ಗೆ ಹೂವು ಬಂದ್ರೂ ಸಹ ಗಿಡ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗುತ್ತೆ. ಈಗಿದ್ದಾಗ ಏನ್ ಮಾಡ್ಬೇಕು, ಗಿಡಗಳನ್ನ ಎತ್ಬಿಟ್ಟು ಮೇಲೆ ಕಟ್ಟುವಂಥದ್ದಾಗಿರ್ಬೋದು, ಅಥವಾ
ಗಿಡಗಳಿಗೆ ಎಷ್ಟು ಕೊಂಬೆಗಳನ್ನು ಬಿಟ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ 2 ಸ್ಟೆಮ್ ಸಿಸ್ಟಮ್ ಮತ್ತು 4 ಸ್ಟೆಮ್ ಸಿಸ್ಟಮ್ ಅಂತ ಬರುತ್ತೆ. ನಿಮ್ಮ ಕನ್ವೀನಿಯಂಟ್ ನಿಮಗೆ ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಸ್ಟೆಮ್ಗಳನ್ನು ಬಿಟ್ಕೊಳ್ಳಿ. ನೆಲದಿಂದ ಮಿನಿಮಮ್ 2 ಅಡಿ ತನಕ ಯಾವುದೇ ಕಾರಣಕ್ಕೂ ಯಾವುದೇ ವಾಟರ್ ಶೂಟ್ಗಳನ್ನು ಬರೋದಕ್ಕೆ ಬಿಟ್ಕೊಳ್ಬೇಡಿ. ಅವುಗಳನ್ನೆಲ್ಲ ತೆಗೆದು ಹಾಕ್ತಾ ಇರಿ, ಎಲೆಗಳನ್ನು ತೆಗೆದು ಹಾಕ್ತಾ ಇರಿ. ಇದು ನಿಮಗೆ ಸಾಕಷ್ಟು ಪ್ರಮಾಣದ ರೋಗ ಅಷ್ಟೇ ಅಲ್ಲ, ಕೀಟಗಳನ್ನು ಕೂಡ ನಿರ್ವಹಣೆ ಮಾಡುವಲ್ಲಿ ತುಂಬ ಯಶಸ್ಸಿನ ಒಂದು ಹಾದಿಯನ್ನು ನೀಡುತ್ತೆ. ಓಕೆನಾ? ಇವೆಲ್ಲ ಆದ್ಮೇಲೆ ಕೊನೆಗೆ ನಿಮ್ದು ಇನ್ನೇನು ಇದ್ದೇ ಇದೆಯಲ್ಲ, ಯಾವ್ದು ಹೇಳಿ? ಔಷಧಿ ಹೊಡೆಯೋದು. ಯಾವ್ಯಾವ ಔಷಧಿ ಬರ್ತಾವೋ ಅದನ್ನು ಹೇಳ್ತೀನಿ. ಇದನ್ನು ಬಿಟ್ಟು ಕೂಡ ಹಲವಾರು ಕೆಮಿಕಲ್ಗಳಿದಾವೆ ಮಾರ್ಕೆಟಲ್ಲಿ. ದಯವಿಟ್ಟು ಜಾಗರೂಕತೆಯಿಂದ ಅವುಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಸಿಂಪಡಣೆ ಮಾಡಿಕೊಡ್ರಿ. ಯಾಕಂತ ಹೇಳಿದ್ರೆ ಒಂದು ಕೆಮಿಕಲ್ ನೀವು ಮಾಡುವಂತಹ ತಪ್ಪು ಸ್ಪ್ರೇ ನಿಮ್ಮ ಎಂಟೈರ್ ಬೆಳೆಯನ್ನು ನಾಶ ಮಾಡಬಹುದು. ಓಕೆ, ಯಾವುದೇ ಕಾರಣಕ್ಕೂ ದಯವಿಟ್ಟು ಅಗತ್ಯಕ್ಕಿಂತ ಹೆಚ್ಚು ಡೋಸೇಜ್ಗಳನ್ನಾಗಲಿ ಅಥವಾ ಕಡಿಮೆ ಡೋಸೇಜ್ಗಳನ್ನ ಬಳಸೋದನ್ನ ಇವತ್ತೇ ನಿಲ್ಲಿಸಿ. ಇವುಗಳು ರೆಸಿಸ್ಟೆನ್ಸ್ ಅನ್ನು ಬಿಲ್ಡ್ ಮಾಡ್ತವೆ. ರೆಸಿಸ್ಟೆನ್ಸ್ ಬಿಲ್ಡ್ ಮಾಡ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಡಬಲ್ ಡೋಸ್ ಆಗುತ್ತೆ, ಟ್ರಿಬಲ್ ಡೋಸ್ ಹಾಕೊಂಡು ಹೋದ್ರು ಕೂಡ ಯಾವುದೇ ರೀತಿಯಾದಂತಹ ಆ ಒಂದು ಕೀಟಗಳ ನಿರ್ವಹಣೆಗೆ ಬರೋದಿಲ್ಲ, ರೋಗನ ಕೂಡ ನಿರ್ವಹಣೆಗೆ ಬರೋದಿಲ್ಲ. ಮೊದಲನೇದು ಸಯಾಂಟ್ರನೆಲಿಪ್ರೋಲ್, ನಿಮಗೆ ಬೆನಿವಿಯಾ ಅಂತ ಸಿಗುತ್ತೆ, FMC ಕಂಪನಿಯವ್ರದ್ದು. ಇದು ಎಕರೆಗೆ 360 ml ಪ್ರತಿ ಎಕರೆಗಿದೆ. ಆದರೆ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ದಯವಿಟ್ಟು ಲೇಬಲ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಆಯಾ ಏರಿಯಾಗೆ ಮತ್ತೆ ಆಯಾ ಕಂಟ್ರೀಸ್ಗಳಿಗೆ ಆ ಒಂದು ಲೇಬಲ್ ಚೇಂಜ್ ಇರುತ್ತೆ, ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಮಗೆ ಪೈಮೆಟ್ರಾಜಿನ್ ಅಂತ ಬರುತ್ತೆ. ಅದು ಮಾರ್ಕೆಟಲ್ಲಿ ಚೆಸ್ ಅಥವಾ ಫುಲ್ಫಿಲ್ ಅಂತ ನಮಗೆ ಸಿಗ್ತಾ ಹೋಗುತ್ತೆ, ಸಿಂಜೆಂಟಾ ಕಂಪನಿಯವ್ರದ್ದು. ಅದನ್ನು ಕೂಡ ಅಷ್ಟೇ 0.6 ml per ಲೀಟ್ರು ರೆಕಮೆಂಡೆಡ್ ಡೋಸೇಜ್ ಇದೆ. ಹೌದಾ? ನೆಕ್ಸ್ಟು ಸಲ್ಫಾಕ್ಸಾಫ್ಲೋರ್ ಅಂತ ಬರುತ್ತೆ. ಟ್ರಾನ್ಸ್ಫಾರ್ಮ್ ಅಥವಾ ಕ್ಲೋಸರ್ ಅನ್ನುವಂತಹ ನೇಮಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗ್ತಾ ಹೋಗುತ್ತೆ, ಕಾರ್ಟಿವಾ ಕಂಪ್ನಿಯವ್ರದ್ದು. ಅದನ್ನು ಕೂಡ ಅಷ್ಟೇ ಸ್ವಲ್ಪ ಲೇಬಲನ್ನು ನೋಡಿಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ಮತ್ತು ಅಸಿಟಮಾಪ್ರಿಡ್ಡು ಅಥವಾ ಥಯಾಮೆಥಾಕ್ಸಾಮು ಅಥವಾ ಇಮಿಡಾಕ್ಲೋಪ್ರಿಡ್ಡು, ಇದನ್ನು ಕೂಡ ಅಷ್ಟೇ ದಯವಿಟ್ಟು ಈ 3 ಕೆಮಿಕಲ್ಗಳನ್ನು ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ರೈತರುಗಳು. ಓಕೆ, ಜನರಲಿ 0.25 ml ಇಂದ 0.3 ml per ಲೀಟರ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಲೇಬಲ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಆನಂತರ ನಮಗೆ ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಥ್ರಿಪ್ಸ್ ಇಂದ ಏನು ಟ್ರಾನ್ಸ್ಮಿಟ್ ಆಗುತ್ತಲ್ಲ, ಅದಕ್ಕೆ ಥ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಸಯಾಂಟ್ರನೆಲಿಪ್ರೋಲ್ ಆಗಿರ್ಬೋದು ಅಥವಾ ಸ್ಪೈನೋಥೋರಮ್ ಆಗಿರ್ಬೋದು ಅಥವಾ ನಾವಿನ್ನ ಯಾವ್ದು ಯೂಸ್ ಮಾಡ್ಬೋದು, ಸ್ಪೈನೋಸೈಡ್ ಯೂಸ್ ಮಾಡ್ಬೋದು. ಹೌದಾ? ಈ ಕೆಮಿಕಲ್ಗಳನ್ನ ಸಿಂಪಡಣೆ ಮಾಡುವಾಗ ಒಂದನ್ನು ತಲೆ ನೆನ್ಪಿಟ್ಕೊಳ್ರಿ. ಪೋಸ್ಟ್ ಹಾರ್ವೆಸ್ಟ್ ಇಂಟರ್ವಲ್ ಅನ್ನು ದಯವಿಟ್ಟು ನೋಡ್ಕೊಳ್ಳಿ. ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಜಾಸ್ತಿ ಇರ್ತದೆ. ನೀವೇನಾದರೂ ಕೊನೆ ಹಂತದಲ್ಲಿ ಇದ್ದೀರಾ, ಹಾರ್ವೆಸ್ಟಿಂಗ್ ಹಂತದಲ್ಲಿ ಇದ್ದೀರಾ, ನೀವು ಎಕ್ಸ್ಪೋರ್ಟಿಗೆ ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವೆಲ್ಲವುಗಳು ಕೂಡ ತಲೆಯಲ್ಲಿ ಇಟ್ಕೊಂಡು ಕೆಮಿಕಲ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಹೌದಾ? ಹೊಡೆದ ತಕ್ಷಣ ಒಂದೇ ದಿನಕ್ಕೆ ಹುಳಗಳೆಲ್ಲ ಹೋಗ್ಬಿಡ್ಬೇಕು ಅನ್ನೋಂಥ ಕೆಮಿಕಲ್ಗಳನ್ನ ಫಸ್ಟು ಕಡಿಮೆ ಮಾಡ್ರಿ. ಈ ರೆಡ್ ಲೇಬಲ್ ಕೆಮಿಕಲ್ಗಳು ಏನು ಯೂಸ್ ಮಾಡ್ತಾ ಇದ್ರೆ ಅವುಗಳನ್ನ ಕಡಿಮೆ ಮಾಡ್ರಿ. ಯಾಕಂತ ಹೇಳಿದ್ರೆ ಅವುಗಳು ಇವತ್ತು ಕೀಟಗಳನ್ನು ಸಾಯಿಸ್ತವೆ, ನಾಳೆ ನಿಮ್ಮನ್ನು ಸಾಯಿಸ್ತವೆ. ಅರ್ಥ ಆಗ್ತಾ ಇದೆಯಾ? ಅವುಗಳೆಲ್ಲವೂ ಕೂಡ ನಮಗೆ ಏನು ಹೇಳ್ತೀವಿ ನಾವು, ನಮ್ಮ ಆರೋಗ್ಯದ ಮೇಲೆ ಸೈಡ್ ಎಫೆಕ್ಟ್ಸ್ಗಳು ಭಾಳ ಇದೆ. ಹೌದಾ? ಹೀಗಿರೋದ್ರಿಂದ ದಯವಿಟ್ಟು ಏನು ಮಾಡಿ, ಇವೆಲ್ಲ ಕೇರ್ಗಳನ್ನು ತಗೊಂಡು ವೈರಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಹೆಚ್ಚಿನದಂಥ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ತರುವಂತಹ ಒಂದು ಪ್ರಯತ್ನ ನಂದಾಗಿದೆ. ಮತ್ತೊಮ್ಮೆ ಎಲ್ರಿಗೂ ಸಹ ಧನ್ಯವಾದಗಳು. ಕೊನೆಯದಾಗಿ ಇಲ್ಲಿ ತನಕ ನಾನು ಕೇಳಿಲ್ಲ, ನಿಮಗೆ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಒಂದು ಕಮೆಂಟ್ ಮಾಡಿ, ನಿಮ್ಮ ಥರನೇ ಇರುವಂಥ ಇನ್ನೊಂದಷ್ಟು ಜನ ರೈತರುಗಳಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಪ್ರೋತ್ಸಾಹ ಇನ್ನಷ್ಟು ಪ್ರಯತ್ನಗಳನ್ನು ಮಾಡುವಲ್ಲಿ ನಮಗೆ ಉತ್ತೇಜನವನ್ನು ನೀಡುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.